ಸೆಪ್ಟೆಂಬರ್ 14 ದೇಶದ ಒಂದು ಕರಾಳ ದಿನ, ಕಪ್ಪು ದಿನ ಅಂತ ಹೇಳಿ ದೇಶದ ಎಲ್ಲ ಪ್ರಾದೇಶಿಕ ಜನರು ಆಚರಿಸಬೇಕಾಗಿದೆ. ದುರಂತ ಏನಪ್ಪ ಅಂದರೆ, ಭಾರತ ಅನ್ನೋದು ವಿವಿಧ ಭಾಷೆಗಳು, ಸಂಸ್ಕೃತಿಗಳು ಒಳಗೊಂಡಂಥ, ಆಚಾರ ವಿಚಾರಗಳನ್ನು ಒಳಗೊಂಡಂಥ, ಅಖಂಡವಾದಂಥ ಭಾಷೆಯ ಆಧಾರದ ಮೇಲೆ ಒಳಗೊಂಡಂಥ ಅಖಂಡವಾದ ಭಾರತ. ಆ ಭಾಷೆಯ ಆಧಾರದ ಮೇಲೆ ಭಾರತ ಒಕ್ಕೂಟ ಅಂತ ಕರೆಸಿಕೊಳ್ಳುವಂಥ ಭಾರತ ಇವತ್ತು ಹಿಂದಿಯನ್ನು ಯಾಕೆ ಮೆರೆಸಲಿಕ್ಕೆ ಹೊರಟಿದ್ದೀರಿ? ರಾಷ್ಟ್ರಭಾಷೆ ಅಲ್ಲದ, ರಾಷ್ಟ್ರಭಾಷೆ ಅಂತ ಹೇಳಿ ಅಧಿಕೃತಗೊಳ್ಳದ ಹಿಂದಿಯನ್ನು ರಾಷ್ಟ್ರಭಾಷೆಯ ಹೆಸರಿನಲ್ಲಿ ಇವತ್ತು ಎಲ್ಲ ಭಾರತದ ಎಲ್ಲ ಪ್ರಾದೇಶಿಕ ಭಾಷೆಯ ಜನರ ಮೇಲೆ ಹಿಂದಿಯನ್ನು ಬಲವಂತವಾಗಿ ಏರಿಕೆ ಮಾಡೋದಕ್ಕೆ ಹೊರಟಿರೋದನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಖಂಡಿಸುತ್ತೆ. ಯಾಕೆಂದರೆ ಹಿಂದಿ ಒಂದು ಭಾಷೆ, ಭಾರತದ 22 ಭಾಷೆಗಳೇನು ಸಂಪರ್ಕ ಭಾಷೆಗಳು ಅಂತ ಏನಿದ್ದಾವೆ ಅದರ ಜೊತೆಯಲ್ಲಿ ಹಿಂದಿಯೂ ಒಂದು ಭಾಷೆ ಅಷ್ಟೇ. ಹಿಂದಿ ರಾಷ್ಟ್ರಭಾಷೆ ಅಂತ ಹೇಳಿ ಎಲ್ಲೂ ಸಹ ಅಧಿಕೃತವಾದಂಥ ದಾಖಲೆ ಇಲ್ಲ. ಯಾರೂ ಹಿಂದಿಯನ್ನು ಒಪ್ಕೊಂಡಿಲ್ಲ. ಗುಜರಾತ್ ಹೈಕೋರ್ಟು ಒಂದು ತೀರ್ಪನ್ನು ಕೊಡುತ್ತೆ. ಗುಜರಾತಿನ ಯಾರೋ ಒಬ್ಬ ಅಲ್ಲಿ ಸಾರ್ವಜನಿಕ ರಿಟ್ ಹಾಕಿದಂಥ ಸಂದರ್ಭದಲ್ಲಿ ಹಿಂದಿ ರಾಷ್ಟ್ರಭಾಷೆ, ಗುಜರಾತಲ್ಲಿ ಏನು ಪ್ರಾಡಕ್ಟ್ ಆಗುತ್ತೆ ಆ ಪ್ರಾಡಕ್ಟ್ಗಳ ಎಲ್ಲ ಮೇಲೆ ಹಿಂದಿ ರಾಷ್ಟ್ರಭಾಷೆ ಅಂತ ಮುದ್ರಿಸಬೇಕು ಅಂದಾಗ ಹೈಕೋರ್ಟು ಅಲ್ಲಿಯ ನ್ಯಾಯಾಧೀಶರು ಅವತ್ತು ಹೇಳ್ತಾರೆ, ರಾಷ್ಟ್ರಕ್ಕೆ ಯಾವುದೇ ರಾಷ್ಟ್ರಭಾಷೆ ಅಂತ ಹೇಳಿ ಇಲ್ಲ, ಹಾಗಾಗಿ ಹಿಂದಿ ರಾಷ್ಟ್ರಭಾಷೆ ಅಲ್ಲ, ಹಿಂದಿ ರಾಷ್ಟ್ರಭಾಷೆ ಅಂತ ಹೇಳೋದು ಸರಿಯಲ್ಲ ಅಂತ ಹೇಳಿ ಅವತ್ತು ಗುಜರಾತ್ ಹೈಕೋರ್ಟು ತೀರ್ಪು ಕೊಡುತ್ತೆ. ಇದರ ಅರಿವಿಲ್ಲದ ಕೇಂದ್ರ ಸರ್ಕಾರ, ಇದರ ಅರಿವಿಲ್ಲದ ರಾಜಕಾರಣಿಗಳು ಹಿಂದಿ ರಾಷ್ಟ್ರಭಾಷೆ ಅಂತ ಹೇಳಿ ವೇದಿಕೆಗಳಲ್ಲಿ ಬೊಗಳೆ ಬಿಡೋದನ್ನ ಬಿಟ್ಟು ಹೈಕೋರ್ಟ್ ತೀರ್ಪನ್ನು ತಾವು ಅರ್ಥ ಮಾಡಿಕೊಂಡ್ರೆ ಭಾರಿ ಒಳ್ಳೆಯದು ಅನ್ನೋ ಮಾತನ್ನು ಹೇಳ್ತೀನಿ. ನಮ್ಮ ರಾಷ್ಟ್ರೀಯ ಪಕ್ಷಿಗಳು ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದ್ದಾವೆ? ಇವತ್ತು ಉತ್ತರ ಭಾರತದ ಕೆಲವು ರಾಜ್ಯಗಳಲ್ಲಿ ಹಿಂದಿ ಮಾತಾಡುವವರ ಸಂಖ್ಯೆ ಅಧಿಕ ಇರ್ಬೋದು, ಅದು ಉತ್ತರ ಭಾರತದ ರಾಜ್ಯಗಳಲ್ಲಿ. ಆದರೆ ದ್ರಾವಿಡ ಭಾಷೆಗಳ ರಾಜ್ಯ ಅಂತ ಕರೆಸ್ಕೊಳ್ಳುವಂಥ ನಮ್ಮ ರಾಜ್ಯಗಳಲ್ಲಿ ನಮ್ಮದೇ ಭಾಷೆ, ನಮ್ಮದೇ ಸಂಸ್ಕೃತಿ, ನಮ್ಮದೇ ಧಾರ್ಮಿಕ ಚಿಂತನೆ, ನಮ್ಮ ಸಾಮಾಜಿಕ ಚಿಂತನೆ, ನಮ್ಮ ಎಲ್ಲವೂ ನಮ್ಮದಾಗಿರುವಾಗ ನಾವು ಯಾರದ್ದೇ ಭಾಷೆಯೇ ನಮ್ಮ ಮೇಲೆ ಹೇರಿಕೆ ಮಾಡಿದಾಗ ಆ ದಬ್ಬಾಳಿಕೆಯನ್ನು ನಾವು ಸಹಿಸಲ್ಲ. ಯಾಕೆಂದರೆ ಕನ್ನಡಿಗರು ಕನ್ನಡದ ಭಾಷೆಯ ಜೊತೆಯಲ್ಲಿ ಭಾವನಾತ್ಮಕವಾದ ಸಂಬಂಧ ಇದೆ. ನನ್ನ ಭಾಷೆ ನಮ್ಮ ಭಾವನಾತ್ಮಕವಾದಂಥ ವಿಚಾರ ಆಗಿರೋದ್ರಿಂದ ಯಾವುದೋ ನಮಗೆ ಸಂಬಂಧವಿಲ್ಲದ ಹಿಂದಿ ನಮ್ಮನ್ನು ಆಳುತ್ತೆ ಅನ್ನೋದಾದರೆ, ನಮ್ಮ ಭಾಷೆಯ ಮೇಲೆ ದಬ್ಬಾಳಿಕೆ ಮಾಡುತ್ತೆ ಅನ್ನೋದಾದರೆ, ತಮ್ಮ ಮೇಲೆ ಏರಿಕೆ ಮಾಡುತ್ತೆ ಅನ್ನೋದಾದರೆ ಹಿಂದಿಯನ್ನು ಸಹಿಸಲ್ಲ. ಹಾಗಾಗಿ ಕೇಂದ್ರ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೀವಿ, ಹಿಂದಿಯ ಏರಿಕೆಯನ್ನು, ಹಿಂದಿಯ ದಬ್ಬಾಳಿಕೆಯನ್ನು, ಒತ್ತಾಯದ ಹಿಂದಿಯನ್ನು ವಾಪಸ್ಸು ಪಡಿಬೇಕು. ಹಿಂದಿ ದೇಶದ ಸಂಪರ್ಕ ಭಾಷೆ ಅಂತ ಹೇಳಿ ಒಪ್ಕೊಂಡಿಲ್ಲ. 1964ರಲ್ಲಿ ಹಿಂದಿ ಏರಿಕೆ ಮಾಡಲಿಕ್ಕೆ ಹೊರಟಾಗ ಭಾರತದ ಅನೇಕ ರಾಜ್ಯಗಳು ವಿರೋಧ ವ್ಯಕ್ತಪಡಿಸಿದಾಗ ಆಗ ಸಂಸದಲ್ಲಿ ಒಂದು ತೀರ್ಮಾನ ಆಗುತ್ತೆ. ಯಾವ ರಾಜ್ಯಗಳಲ್ಲಿ ಶಾಸನ ಸಭೆಗಳಲ್ಲಿ ಹಿಂದಿ ಅಧಿಕೃತವಾದ ಸಂಪರ್ಕ ಭಾಷೆ ಅಂತ ಹೇಳಿ ಶಾಸನ ಸಭೆಗಳಲ್ಲಿ ತೀರ್ಮಾನ ಆಗುವವರೆಗೂ ಹಿಂದಿಯನ್ನು ದೇಶದ ಸಂಪರ್ಕ ಭಾಷೆ ಅಂತ ಹೇಳುವ ಹಕ್ಕಿಲ್ಲ ಅಂತ ಹೇಳಿ ತೀರ್ಮಾನ ಮಾಡ್ತಾರೆ. ಆದರೆ ಆ ತೀರ್ಮಾನ ಆದ ನಂತರವೂ ವಾಮ ಮಾರ್ಗದಲ್ಲಿ ಹಿಂದಿಯನ್ನು ನಮ್ಮ ರಾಜ್ಯಗಳ ಮೇಲೆ, ನಮ್ಮ ಭಾಷೆಗಳ ಮೇಲೆ ಬಲವಂತವಾಗಿ ಏರಿಕೆ ಮಾಡುವಂಥದ್ದು. ಸೆಪ್ಟೆಂಬರ್ 14 ಹಿಂದಿ ದಿವಸ ಅಂತ ಹೇಳಿ ನಮ್ಮ ತೆರಿಗೆ ಕೋಟ್ಯಾಂತರ ರೂಪಾಯಿ ಹಣವನ್ನು ಅದಕ್ಕಾಗಿ ಹಾಳು ಮಾಡೋದು ನಾವು ಸಹಿಸಲ್ಲ. ಭಾರತ ಅಖಂಡವಾಗಿ ಉಳಿಬೇಕು ಅನ್ನೋದಾದರೆ ಯಾವ ಭಾಷೆಯ ಆಧಾರದ ಮೇಲೆ ಒಕ್ಕೂಟ ಭಾರತ ಆಗಿದೆಯೋ ಅದು ಉಳಿದಾಗ ಮಾತ್ರ ಅಖಂಡ ಭಾರತ ಉಳಿಯುತ್ತೆ. ಭಾಷೆ, ಸಂಸ್ಕೃತಿ, ವಿವಿಧ ಏನು ಆಚರಣೆಗಳು ಭಾರತದಲ್ಲಿದ್ದಾವೆ ಅವು ಎಲ್ಲವೂ ಉಳಿದಾಗ ಮಾತ್ರ
ಅಖಂಡವಾದ ಭಾರತ ಆಗುತ್ತೆ. ಉದಾಹರಣೆ ಪಾಕಿಸ್ತಾನ, ಅವತ್ತು ಪೂರ್ವ ಪಾಕಿಸ್ತಾನ ಪಶ್ಚಿಮ ಪಾಕಿಸ್ತಾನ ವಿಭಜನೆ ಆಗಲಿಕ್ಕೆ ಏನು ಕಾರಣ? ಅವತ್ತು ಪೂರ್ವ ಪಾಕಿಸ್ತಾನದ ಬಂಗಾಳಿ ತಾಯ್ನುಡಿ ಅಂತ ಒಪ್ಕೊಂಡಿದ್ದಂಥ ಆ ಜನರ ಮೇಲೆ ಅವತ್ತು ಉರ್ದು ಭಾಷೆಯನ್ನು ಬಲವಂತವಾಗಿ ಏರಿಕೆ ಮಾಡಿದ್ದ ಕಾರಣ ಅವತ್ತು ದೊಡ್ಡ ಚಳುವಳಿ ಪಾಕಿಸ್ತಾನದಲ್ಲಿ ಪ್ರಾರಂಭ ಆಯಿತು. ಭಾಷೆಯ ವಿರೋಧಿ ಚಳುವಳಿ, ರಾಷ್ಟ್ರ ವಿಭಜನೆಗೆ ಆ ಚಳುವಳಿ ಮುಂದಾಯಿತು. ಪಾಕಿಸ್ತಾನ ಎರಡಾಯಿತು. ಬಾಂಗ್ಲಾದೇಶ ಬಂಗಾಳಿ ಭಾಷೆಯನ್ನು ಉಳಿಸ್ಲಿಕ್ಕೋಸ್ಕರ ಪ್ರತ್ಯೇಕ ರಾಷ್ಟ್ರವಾಗಿ ಒಳಗೊಂಡಿತ್ತು. ಅದನ್ನು ನಮ್ಮ ಭಾರತದ ರಾಜಕಾರಣಿಗಳು ಅರ್ಥ ಮಾಡಿಕೊಂಡ್ರೆ ಒಳ್ಳೆಯದು. ಭಾರತ ವಿಭಜನೆ ಆಗತ್ತೆ ಅನ್ನೋದು ಹೌದು. ದೇಶದಲ್ಲಿ ಹಿಂದಿಯನ್ನು ಹೀಗೆ ವೈಭವೀಕರಿಸೋದಾದರೆ, ಹಿಂದಿ ಭಾಷೆಯನ್ನು ಬೇರೆ ಪ್ರಾದೇಶಿಕ ಭಾಷೆಗಳ ಮೇಲೆ ಏರಿಕೆ ಮಾಡೋದಾದರೆ ಭಾರತದ ಒಕ್ಕೂಟಕ್ಕೆ ಹಿಂದಿ ಭಾಷೆಯಿಂದ ಗಂಡಾಂತರ ಕಾದಿದೆ. ಹಿಂದಿ ಭಾರತದ ಒಕ್ಕೂಟಕ್ಕೆ ಧಕ್ಕೆ ಬರುತ್ತೆ. ಹಾಗಾಗಿ ಹಿಂದಿ ಏರಿಕೆಯನ್ನು ತಾವು ತಕ್ಷಣ ವಾಪಸ್ ಪಡಿಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರವನ್ನು ನಾವು ಒತ್ತಾಯಿಸ್ತೀವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.